ಮೈಸೂರು ಡಿವಿಷನ್ ವರ್ಸಸ್ ಹಾಸನ್ ಡಿವಿಷನ್ MM. It's a head. Toss win by Mysore. ಇವಾಗ ಜಲ್ದಿ ಬರಲ್ಲ ನೋಡಿ ಈ ಕಡೆ. ಬೇಗ ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೋಬೇಕು. ಹಾಂ ಫೋಟೋ ಶೂಟಾ? ಗೆದ್ದಿರುವ ಆಫೀಸ್ ಟೀಮ್, ಜಯ ಭೇರಿ ಹೊಂದಿರುವ ಆಫೀಸ್ ಟೀಮ್, ಜಯ ಭೇರಿ ಭರ್ಜರಿ ಜಯ ಹೊಂದಿರುವ ಆಫೀಸ್ ಟೀಮ್ ಸ್ಟೇಜ್ ಮುಂದೆ ಬರಬೇಕು. ಐದರಲ್ಲಿ 5 ಗೆಲುವು ಸಾಧಿಸಿ ಫೈನಲ್ ಹತ್ತ ಸಾಗಿದ ಜಯ ಭೇರಿ. ಮ್ಯಾಚ್ ಗೆದ್ದ ಆಫೀಸ್ ಟೀಮ್, ಮನಸ್ಸು ಗೆದ್ದ PSC ಟೀಮ್. ಯಾರ್ದೋ ಮೊಬೈಲ್ ಅಲ್ಲಿ ಬಿಟ್ಟಿದ್ದೀರಂತ ನೋಡ್ರಪ್ಪ. ಅಂಪೈರ್ ಹತ್ರ ಇದೆ. ಹೋಗಿ ಮ್ಯಾಚ್ ಅಲ್ಲಿ ಹೋಗಿ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಒಬ್ರು ಫೀಲ್ಡಿಂಗ್ ಹೋಗ್ರವ್ರಿ ಸಬ್ಸ್ಟಿಟ್ಯೂಟ್ ಆಗಿ. PSC ಟೀಮಿಂದ ಅಂದ್ರೆ ಎಕ್ಸ್ಟ್ರಾ ಪ್ಲೇಯರ್ಸ್. PSC ಟೀಮ್ ಯಾರೊಬ್ರು ಕರ್ಕೊಳ್ರಿ, ಒಬ್ರು ಹೋಗ್ರ ಫೀಲ್ಡಿಂಗಿಗೆ PSC ಟೀಮಿಂದ. ದಾಂಡಿಗರು, ರವಿ ಸರ್ ದಾಂಡಿಗರು ಬರ್ಬೇಕಂತ ನೋಡಿ. ಮತ್ತೊಂದು ರೋಮಾಂಚನಕಾರಿಯಾದ ಪಂದ್ಯ, ಮೈಸೂರು ಡಿವಿಷನ್ ವರ್ಸಸ್ ಹಾಸನ್ ಡಿವಿಷನ್. ಮಾಡೋ ಇಲ್ಲವೇ ಮಡಿ, ಡೂ ಆರ್ ಡೈ. ಹೊಡೆಯಲೇಬೇಕೆಂಬ ಛಲ ಇದ್ದವನು ಹೊಡಿತಾನೆ, ಸೋಲ್ಬೇಕಂತ ಇದ್ದವನು ಸೋಲ್ತಾನೆ. ಈ ಪಂದ್ಯ ಡಿಸೈಡರ್. ಒಂದು ರೋಮಾಂಚನಕಾರಿಯಾದ ಪಂದ್ಯ, ಡೂ ಆರ್ ಡೈ ಮ್ಯಾಚ್. Mysore division versus Hasan division. Toss win by Mysore division, elected to bat first.
ಈ ಒಂದು ಹಣಾಹಣಿ ಪಂದ್ಯ ಹಾಸನ್ ಎಂಎಂಇ ವರ್ಸಸ್ ಮೈಸೂರು ಡಿವಿಷನ್ ತಂಡ. ಈ ಮೈಸೂರು ತಂಡ ರಾತ್ರಿ ಪೂರ್ತಿ ಸಜ್ಜಾಗಿದ್ದಾರೆ ಹಾಸನ್ ತಂಡವ್ರನ್ನ ಹೊಡೆಯೋಕೆ. ಯಾವ ರೀತಿ ಆಟ ಆಡ್ತಾರೆ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಮೈಸೂರು ಪರಿಸರದ ಅತ್ಯುನ್ನತ ತಂಡ ಅಂತ ಹೇಳಿಸ್ಕೊಂಡಿರೋ ಮೈಸೂರು ತಂಡ ಈ ಟೂರ್ನ 4 ಪಂದ್ಯಾಟಗಳನ್ನ ಸೋತಿದೆ. ಇದೊಂದು ಪಂದ್ಯಾಟ ಯಾವ ರೀತಿ ಗೆಲ್ತಾರೆ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಮುಂದಿನ ಪಂದ್ಯಾಟಗಾಗಿ ಹಾಸನ್ ಎಂಎಂಇ ತಂಡದ ಅಂಕಣದ ಮಧ್ಯಭಾಗದಲ್ಲಿ ಬಹುಮುಖವಾದ ಚರ್ಚೆ ನಡೆಸ್ತಾ ಇದ್ದಾರೆ. ರವಿ ಸಾರಥ್ಯದ ಮೈಸೂರು ತಂಡವನ್ನು ಯಾವ ರೀತಿ ಮಣಿಸ್ತಾರೆ ಅಂತೇಳಿ ಕಾದು ನೋಡ್ಬೇಕಾಗಿದೆ ನಾವಿಲ್ಲಿ. ಈ ಪಂದ್ಯಾಟ ಒಂದು ಹಂತದಲ್ಲೇ ಹಾಸನ್ ಎಂಎಂಇ ತಂಡಕ್ಕೆ ಬಹು ಮುಖ್ಯವಾದ ಪಂದ್ಯ ಆಗುತ್ತೆ ನಾಕ್ಔಟ್ ಅಂತ ಪ್ರವೇಶಿಸಕ್ಕೆ. ಈ ಮುಖೇನ ಆರಂಭಿಕ ದಂಡುಗಾರರಾಗಿ ರವಿ ಬರ್ತಾರೆ ಅಂತೇಳಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇಲ್ಲಿ ಮೈಸೂರು ತಂಡದ ಪರವಾಗಿ. ಸಾಕಷ್ಟು ಚೀರ್ಸ್ ಅನ್ನು ಕಂಡಂತ PSC ತಂಡ ನೆಲಕ್ಕುಳ್ಳಿ ಮತ್ತೊಮ್ಮೆ ವಾಪಸ್ ಫೈನಲ್ ಮಾಡ್ತಾ ಇದೆ. ಆಫೀಸ್ ತಂಡ ಸತತ 5 ಗಳನ್ನು ಗೆಲ್ಲಿಸಿ ಫೈನಲ್ಗೆ ಲಗ್ಗೆ ಇಡ್ತಾ ಇದ್ದಾರೆ. ಫೈನಲ್ಗೆ ಲಗ್ಗೆ ಇಟ್ಟಂತ ಪ್ರಥಮ ತಂಡವಾಗಿ ಆಫೀಸ್ ತಂಡ ಈ ಮುಖೇನ ಮುಂದುವರೆದಿದೆ. ತನ್ನ ಗೆಲುವಿನ ನಾಗರಾಟವನ್ನು ಮುಂದುವರಿಸ್ತಾ ಇದೆ. ಉತ್ತಮವಾದ ಎಸೆಗಾರಿಕೆಯನ್ನು ನಡೆಸಿದಂತ ಪವನ ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲಿ. ಈ ಪ್ರಶಸ್ತಿಯನ್ನು ಆಯೋಜಕರ ಪವನ್ ರವರಿಗೆ ನೀಡಬೇಕು ಅಂತೇಳಿ ಈ ಮುಖೇನ ಕೇಳ್ಕೊಳ್ತಾ ಇದ್ದೀವಿ ನಾವಿಲ್ಲಿ. ಮೈಸೂರು ತಂಡದ ಪರವಾಗಿ ನಿತೇಶ ಆರಂಭಿಕ ದಂಡಿಗಾರನಾಗಿ ಎಂಟ್ರಿ ಕೊಡ್ತಾ ಇದ್ರೆ ಅವರ ಹಿಂಬಾಲಕನಾಗಿ ಮೈಸೂರು ತಂಡದ ಆಟಗಾರ ಸ್ಕೋರ್ ಬೋರ್ಡ್ ನ ಬಳಿ ಬರಬೇಕು. ಪವನ್ಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಆಯೋಜಕರು ಕೊಡ್ತಾ ಇದ್ದಾರೆ ಇಲ್ಲಿ. ಕ್ಯಾಮ್ರಾಮನ್ಗಳು ಫೋಕಸ್ ಮಾಡಬೇಕು ಅಂತೇಳಿ ಈ ಮುಖೇನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬ್ಯಾಟ್ಸ್ಮನ್ ನೇಮ್ ಒಂದು ನಿತೇಶ, ಇನ್ನೊಂದು ನೈಟ್ ಹೆಸರು ಮರ್ತೋಗಿದೆ ಸಂತೋಷ. ಬೇಗ ಬೇಗ ಅವ್ರ ಕ್ಯಾಮ್ರಾದವ್ರು ಚೇಂಜ್ ಆಗ್ತಾರೆ. ಬನ್ನಿ ಯಾರು ಕೊಡಿ. ಬಹು ನಿರೀಕ್ಷೆ ತಂಡ ಆದಂತ ಮೈಸೂರು ಮತ್ತು ಹಾಸನ್ ಎಂಎಂಇ ತಂಡದವರು ಈ ಮುಖೇನ ಬರೋಬ್ಬರಿ ಹಣಾಹಣಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ತೀರ್ಪುಗಾರರಲ್ಲಿ ಈ ಮೂಲಕ ಆಯೋಜಕರು ಕೇಳ್ಕೊಳ್ತಾ ಇದ್ದಾರೆ. ಮುಂದೆ 10 ಹಲವು ಪಂದ್ಯಾಟಗಳು ನಡೆಯಬೇಕಾಗಿರೋದ್ರಿಂದ ಆದಷ್ಟು ಬೇಗ ಪಂದ್ಯಾಟ ನಡೆಸ್ಕೊಡ್ಬೇಕು. ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಯಾವುದೇ ಕಾರಣಕ್ಕೂ 30 ಯಾರ್ಡ್ ಸರ್ಕಲ್ ಹೊರಗಡೆ ಇರೋ ಹಾಗಿಲ್ಲ ಅಂತ ರೂಲ್ಸ್ ಇದೆ. ಬೌಲರ್ ನೇಮ್ ಕಿರಣ. ಉತ್ತಮವಾದ ಹೊಸಗಾರಿಕೆಯನ್ನು ತೋರ್ಪಡಿಸಿದಂತ ಕಿರಣ ನಿನ್ನೆ ಟೂರ್ ಉದ್ದಕ್ಕೂ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಬಂದ್ರು. ಈ ಮುಖೇನ ಬೆಂಗಳೂರು ಅರ್ಬನ್ ತಂಡದ ಕ್ಯಾಪ್ಟನ್ ಮೋಹನ್ ರವರು ಸರ್ವ ಸನ್ನದ್ಧತೆಯನ್ನು ನಡೆಸಿ ಮುಂದಿನ ಪಂದ್ಯಾಟಕ್ಕಾಗಿ ಕಾಯ್ತಾ ಇದ್ದಾರೆ ಇಲ್ಲಿ. ಮಧು ವರ್ಸಸ್ ಮೋಹನ. ಪ್ರಥಮ ಎಸೆತವನ್ನು ವೈಡ್ ಅನ್ನುವ ಮುಖಾಂತರ ಪುಕ್ಕಟ್ಟವೊಂದನ್ನು ಅಂಕಪಟ್ಟಿಗೆ ಬಿಟ್ಕೊಡ್ತಾ ಇದ್ದಾನೆ ಕಿರಣ. ಉತ್ತಮವಾದ ಎಸೆಗಾರಿಕೆ ಕಂಡು ಬರ್ತಾ ಇದೆ ಕಿರಣನಿಂದ. ಯಾವುದೇ ರೀತಿಯಾದ ಸದ್ದು ಮೈಸೂರು ತಂಡದಿಂದ ಬರ್ತಾ ಇಲ್ಲ ಅವರಿಗೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ತಟ್ಟಿ ಮುಟ್ಟಿ ಓಡುವ ಪ್ರಯತ್ನದಲ್ಲಿ 1 ರನ್ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂಕಪಟ್ಟಿಯಲ್ಲಿ ಕಿರಣ್. ನಿತೇಶ ಸಂತು ನಿನ್ ಸಾಬೂನು ಸ್ಲೋನಾ. ಉತ್ತಮವಾದ ಬ್ಯಾಟಿಂಗ್ ದಾರಿಗೆಯಲ್ಲಿ ಕಾಣಿಸ್ತಾ ಇದ್ದಾನೆ ಸಂತೋಷ. ಉತ್ತಮವಾದ ಚೆಂಡು ಗಾಳಿಯಲ್ಲಿ ಹೋಗ್ತಾ ಇದೆ. ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಈ ಮುಖೇನ ಮಿಸ್ಫೀಲ್ಡ್ ನಲ್ಲಿ ಬಹು ಮುಖ್ಯ ರನ್ಗಳನ್ನ ಬಿಟ್ಕೊಡ್ತಾ ಇದ್ದಾನೆ ಕಿರಣ. ತಾಂಡಕ್ಕೆ 4 ರನ್ಗಳು ಸೇರ್ಪಡೆ ಆಯ್ತು. ಅಲ್ಲಿ ಬೌಂಡ್ರಿ ಹೋಗ್ತಿದ್ರು ಪರವಾಗಿಲ್ಲ. ಅಲ್ಲಿ ಚಕಚಕತೆ ರನ್ನಿಂಗ್ ನಲ್ಲಿ 4 ರನ್ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸಂತೋಷ ರಾತ್ರಿ ಫುಲ್ ಸಂತೋಷ ಆಗಿದ್ರು, ಅದಕ್ಕೆ ಈಗ ಸಂತೋಷವಾಗಿ ಆಡ್ತಾ ಇದ್ದಾರೆ ಅವರು. ಮತ್ತೊಮ್ಮೆ ವೈಡ್ ಡೆಲಿವರಿ ಮುಖೇನ ಮತ್ತೊಂದು ರನ್ ಸೇರ್ಪಡೆ ಮಾಡಿದ್ರು ಇಲ್ಲಿ.
ಉತ್ತಮವಾದ ಎಸ್ತಗಾರಿಕೆ ಕಂಡು ಬಂದರಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿಯಿಂದ ಮತ್ತೊಂದು ರನ್ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂಕಪಟ್ಟಿಗೆ. ಸಂತೂರು ಯುವಕರ ಆರೋಗ್ಯ ಇಲ್ಲ ಅಂತ ಹೇಳಿ ಅಲ್ಲಿ ಮೈಸೂರು ತಂಡದ ಸಹ ಆಟಗಾರರು ಹೇಳ್ತಾ ಇದ್ದಾರೆ. ತೋಸು ಕಾಳಪ್ಪ ಮಟ್ಟಿನ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ಹಾಸನ ಎಂಎಂಇ ಡಿವಿಷನ್ ತಂಡದ ಆಟಗಾರರಿಂದ. ಉತ್ತಮವಾದ ಎಸ್ತಗಾರಿಕೆ ಈ ಮುಖೇನ ತಂಡದ ಒಟ್ಟು ಮೊತ್ತ 9ರಲ್ಲಿ ಸಾಗ್ತಾ ಇದೆ ಮೈಸೂರು ಅಂಕಪಟ್ಟಿ. ಉತ್ತಮವಾದ ರನ್ ಗಳಿಕೆಯಲ್ಲಿ ಮುಂದುವರಿತಾ ಇದೆ ಮೈಸೂರು ತಂಡ. ಇಲ್ಲಿ ರವಿ ಅವರಿಗಾಗಿ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅಂಕಣದ ಮಧ್ಯಭಾಗಕ್ಕೆ ಬ್ಯಾಟ್ಸ್ಮನ್ಗಳಿಗೆ ನೀರು ತಂದು ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು. ಕ್ಯಾಮ್ರಾಮನ್ಗೆ ಮತ್ತೆ ಅಂಪೈರ್ಗೆ ಸ್ವಲ್ಪ ಆಯೋಜಕರು ನೀರನ್ನ ತಂದ್ಕೊಡ್ಬೇಕು. ಕ್ಯಾಮ್ರಾಮನ್ಸ್ಗೆ ಮತ್ತೆ ಅಂಪೈರ್ಗೆ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಹೊರಗಡೆ ಫೀಲ್ಡಿಂಗ್ ಮಾಡೋಂಗಿಲ್ಲ. ಐದು ಜನ ಫೀಲ್ಡರ್ ಹೊರಗಡೆ ಇರಬೇಕು. ಪವರ್ ಪ್ಲೇ ಮುಗಿದ ಮೇಲೆ 6 ಜನ ಒಳಗಡೆ ಇರಬೇಕು. ಅಂಪೈರ್ಗೆ ಮತ್ತೆ ಕ್ಯಾಮ್ರಾಮನ್ಗಳಿಗೆ ವಾಟರ್ ಜ್ಯೂಸ್ ತಂಡದವರು ಅವರಿಗೆ ನೀರು ಪ್ರೊವೈಡ್ ಮಾಡಿಕೊಡ್ಬೇಕು. ಅದನ್ನೆಲ್ಲ ಹೇಳಲ್ಲ, ನೀವು ಯೋಚನೆ ಮಾಡಿ ಮನಸ್ಸಿಂದ ಬರಬೇಕಿದು. ಆದಷ್ಟು ಬೇಗ ಪಂದ್ಯಾಟ ನಡೆಸ್ಕೊಡ್ಬೇಕು ತೀರ್ಪುಗಾರರಲ್ಲಿ. ಉತ್ತಮವಾದ ಎಸ್ತಗಾರಿಕೆ ಕಂಡು ಬಂತು ಕಪ್ತಾನ ಮಂಜುವಿಂದ. ಹಾಸನ ಪರಿಸರದ ಉತ್ತಮ ಆದಂಥ ಆಟಗಾರ ಮಂಜುನಲ್ಲಿ ಬೌಲಿಂಗ್ ಲಯವನ್ನು ಅರ್ಥಕೊಳ್ಳಲು ನಿತೇಶ ವಿಫಲ ಆಗ್ತಾ ಇದ್ದಾನೆ. ಮತ್ತೊಮ್ಮೆ ಡಾಟಾ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ ಅಂಕಪಟ್ಟಿಯಲ್ಲಿ. ಸತತವಾಗಿ 3 ಡಾಟಾ ಡೆಲಿವರಿಗಳನ್ನ ಸೇರ್ಪಡಿಸ್ತಾ ಇದ್ದಾರೆ ಅಂಕಪಟ್ಟಿಯಲ್ಲಿ. ಮಂಜು ಕ್ಯಾಪ್ಟನ್ ಆಗಿ ಉತ್ತಮವಾದ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಈ ಮುಖೇನ. ಉತ್ತಮವಾದ ಹೊಡ್ತಾ ಇದ್ರೆ ಕಂಡು ಬಂದ್ರೆ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣಾ ಕಿರಣದಿಂದ ಬಂತು. ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ ಆಗ್ತಾ ಇದೆ ಅಂಕಪಟ್ಟಿಯಲ್ಲಿ. ಉತ್ತಮವಾಗಿ ಬೀಸುವ ಪ್ರಯತ್ನ ಮಾಡಿದ್ರು ಕೂಡ ಚೆಂಡು ಸೀದಾ ಕೀಪರ್ ಕೈನ ಹೋಗ್ತಾ ಇದೆ. ಯಾವುದೇ ರನ್ ಸೇರ್ಪಡೆ ಆಗಿಲ್ಲ. ಸಂತು ಮೇಲೆ ಬಹು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಮೈಸೂರು ತಂಡದ ಆಟಗಾರರು. ಮತ್ತೊಮ್ಮೆ ಬಲವಾಗಿ ಹೊಡೆಯುವ ಪ್ರಯತ್ನದಲ್ಲಿ ವಿಫಲರಾಗ್ತಾ ಇದ್ದಾನೆ ಸಂತು. ಡಾಟಾ ಡೆಲಿವರಿ ಸೇರ್ಪಡೆ ಆಗಲು ಕೇವಲ 1 ರನ್ ಬಿಟ್ಕೊಡ್ತಾ ಇದ್ದಾರೆ ಮಂಜು. ಉತ್ತಮವಾದ ಲಯದಲ್ಲಿ ಕಂಡು ಬಂತು ಓವರ್ ಕೂಡ. ಈ ಮುಖೇನ ತಂಡದ ಒಟ್ಟು ಮೊತ್ತ 10 ರನ್ನಲ್ಲಿ ಸಾಗ್ತಾ ಇದೆ ಮೈಸೂರು ತಂಡದ ಅಂಕಪಟ್ಟಿ. ಮುಂದಿನ ಓವರ್ನಲ್ಲಿ ದರ್ಶನ ಯಾವ ರೀತಿ ದರ್ಶನ ಕೊಡ್ತಾರೆ ನಿತೇಶನ್ಗೆ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಇಲ್ಲಿ ಸ್ಲೋವರ್ ಮಾದರಿಯ ಕಟರ್ಗಳನ್ನ ಹಾಕುವಂತ ದರ್ಶನ. ಪ್ರಥಮ ಬಾಲನ್ನು ವೈಡ್ ಅನ್ನು ಮುಖಾನ ಪುಕ್ಕಟ ರನ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ ಅಂಕಪಟ್ಟಿಗೆ. ಮತ್ತೊಂದು ವೈಡ್. ವ್ಯತಿರಿಕ್ತ ರನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಸನ್ ಡಿವಿಷನ್ ತಂಡದ ಒಟ್ಟಿಯಿಂದ. ಈ ಬಾರಿ ಮತ್ತೊಮ್ಮೆ ಡಾಟಾ ಡೆಲಿವರಿ ಸೇರ್ಪಡೆ ಮಾಡಿದ್ರು ದರ್ಶನ್. ಇದೊಂದು ಬಹುಮುಖ್ಯವಾದ ಪಂದ್ಯ ಆಗುತ್ತೆ. ಗೆದ್ದಂತ ತಂಡ ನಾಕ್ಔಟ್ಗೆ ಹೋಗುತ್ತೆ. ಒಂದು ತಂಡ ಮಾತ್ರ. ಈ ಬಾರಿ ಚೆಂಡು ಗಾಳಿಯಲ್ಲಿ ಹೋಗ್ತಾ ಇದೆ, ಏನಾಗುತ್ತೆ ಅಂತ ಕಾದು ನೋಡಬೇಕು. ಚೆಂಡು ಸೀದಾ ಒಂದು ಬಾಲ್ಸ್ ಮುಖೇನ ಬೌಂಡ್ರಿ ಗೆರೆಯನ್ನು ದಾಟ್ತಾ ಇದೆ. ತಂಡಕ್ಕೆ 4 ರನ್ಗಳ ಸೇರ್ಪಡೆ ಕೂಡ ಆಗ್ತಾ ಇದೆ. ಇಲ್ಲಿ ಉತ್ತಮವಾದ ದಂಡಗಾರಿಕೆಯನ್ನು ನೀಡ್ತಾ ಇದ್ದಾರೆ ನಿತೇಶ. ಯಾವ ರೀತಿ ತರಬೇತಿ ನಡೆದಿದೆ ರಾತ್ರಿ ಅಂತೇಳಿ ಈ ಮುಖೇನ ಇಲ್ಲಿ ಪ್ರೇಕ್ಷಕರಿಗೆ ಗೊತ್ತಾಗ್ತಾ ಇದೆ. ಮೈಸೂರು ತಂಡ ಅತ್ಯುತ್ತಮವಾದ ತರಬೇತಿ ಕೊಟ್ಟಿದ್ದಾರೆ ರವಿ ರಾತ್ರಿ ಎಲ್ಲ ಕೂರಿಸ್ಕೊಂಡು. ಉತ್ತಮವಾದ ಎಸ್ತಗಾರಿಕೆ ಕಂಡು ಬರ್ತಾ ಇದೆ ದರ್ಶನ್ನಿಂದ.
ನೋಬಾಲ್ ಎಂಬ ನಿರ್ಣಯ ತೀರ್ಪುಗಾರರಿಂದ ಬರ್ತಾ ಇದೆ. ವ್ಯತಿರಿಕ್ತ ಸೇರ್ಪಡೆ ಆಗುವುದು ಫ್ರೀ ಹಿಟ್ನ ಡೆಲಿವರಿ ಕೂಡ ಲಾಭ ನಿತೀಶನಿಗೆ ದೊರಕುತ್ತೆ. ಈ ಬಾರಿ ಚೆಂಡು ಗಾಳಿಯಲ್ಲಿ ಹೋದ್ರೂ ಕೂಡ 38 ಸರ್ಕಲ್ ನ ದಾಟಿ 1 ರನ್ ಸೇರ್ಪಡೆ ಆಯ್ತು. ಉತ್ತಮ ಕ್ಷೇತ್ರರಕ್ಷಣೆ ಕಂಡು ಬಂತು ಅಲ್ಲಿಂದ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಇಂದ. ವ್ಯತಿರಿಕ್ತ ರನ್ ಇಟ್ಕೊಟ್ರು, ನಾವು ಅದಕ್ಕೆ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ನ ಕರ್ಕೋಲ್ಲ ಅಂತ ಹೇಳೋದು. ನೀನ್ ಯಾಕೆ ಫೀಲ್ಡಿಂಗ್ ಹೋದ್ಯಾ? ಅಲ್ಲಿ PFC ಅನ್ನು ಕಳಿಸ್ಬೇಕು, ಫ್ರೀ ಇದ್ರೆ ತಾನೆ. ಕ್ಯಾಪರ್ ನನ್ನ ಮಗ. ವೈಡ್ ಮುಖೇನ ಮತ್ತೊಂದು ರನ್ ಸೇರ್ಪಡೆ ಆಗ್ತಾ ಇದೆ ಅಂಕಪಟ್ಟಿಗೆ. ಉತ್ತಮವಾದ ಎಸ್ತಗಾರಿಕೆ ನಡೆಸಿಕೊಟ್ರು ಕೂಡ ವ್ಯತಿರಿಕ್ತ ರನ್ಗಳ ಸೇರ್ಪಡೆ ಜಾಸ್ತಿ ಆಗ್ತಾ ಇದೆ ಮೈಸೂರು ತಂಡಕ್ಕೆ. ಮತ್ತೊಮ್ಮೆ ವೈಡ್ ಡೆಲಿವರಿನ ಹಾಕ್ತಾ ಇದ್ದಾರೆ ದರ್ಶನ್. ಬ್ಯಾಟಿಂದ ಯಾವುದೇ ರೀತಿಯಾದ ರನ್ ಬರ್ತಾ ಇದ್ರು ಕೂಡ ಪುಕ್ಕಟಾಗಿ ಹಾಸನ್ ಡಿವಿಷನ್ ತಂಡದವರು ರನ್ ಬಿಟ್ಕೊಡ್ತಾ ಇದ್ದಾರೆ ಅಂಕಪಟ್ಟಿಗೆ. ಮತ್ತೊಂದು ಡಾಟೆಡ್ ಡೆಲಿವರಿ ಸೇರ್ಪಡೆ ಆಯ್ತು ಅಂಕಪಟ್ಟಿಗೆ. ವೈಡ್ ನ ಹಾಬಿ ಮಾಡ್ಕೊಳ್ತಾ ಇದ್ದಾನೆ ದರ್ಶನ. ಇಷ್ಟೊತ್ತಿಗೆ 2 ಓವರ್ ಮುಗ್ದೋಗ್ತಾ ಇತ್ತು. ಈ ಬಾರಿ ಚೆಂಡು ಸೀದಾ ಗಾಳಿಯಲ್ಲಿ ಹೋಗಿ ಕ್ಷೇತ್ರರಕ್ಷಕನ ಕೈಯಲ್ಲಿ ಸೇರ್ತಾ ಇದೆ. ಅಲ್ಲಿರುವಂತಹ ಕ್ಷೇತ್ರರಕ್ಷಕ ಚಂದು ಈ ಚೆಂಡು ನಂದು ಅಂತೇಳಿ ಸೇರ್ಪಡೆ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಉಗಾಂಡದಿಂದ ಕರೆಸಿರುವಂತ ದರ್ಶನ ಬೌಂಡ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ರವಿಯ ಭರವಸೆ ಪ್ಲೇಯರು ಮೊನ್ನೆ ಉಗಾಂಡ ಫ್ಲೈಟ್ ಇಂದ ಲ್ಯಾಂಡ್ ಆಗಿದ್ದಾರೆ ಇಲ್ಲಿಗೆ. ಬಹು ನಿರೀಕ್ಷೆಯ ಪ್ಲೇಯರು ರಮೋರಿಯಾ ಶಫಲ್ಡು ತರ ಬ್ಯಾಟಿಂಗ್ ಮಲ್ಲ ಅಂತ ಪ್ಲೇಯರ್ ಇವರು. ಈ ಮುಖಾನ ತಂಡದ ಒಟ್ಟು ಮೊತ್ತ 22ರಲ್ಲಿ ಬರೀ ವೈಡ್ ನಲ್ಲಿ ಮ್ಯಾಚ್ ಗೆಲ್ಸೋ ತರ ಬೌಲಿಂಗ್ ಮಾಡಿದ್ದಾರೆ. ಈ 3ನೇ ಓವರ್ನ ಎಸೆಯಲ್ಲಿ ಮೋಹನ್ ಅಂಕಣದ ಮಧ್ಯಭಾಗದಲ್ಲಿ, 4ನೇ ಓವರ್ನ ಎಸೆಯಲ್ಲಿ ಸಾರಿ ವೈಡ್ಗಳ ಮುಖೇನ ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಸನ್ ಡಿವಿಷನ್ ತಂಡದ ಆಟಗಾರರು. ದೇವರಿಗೊಂದು ವೈಡ್ ಕೊಟ್ಟು ನೆಕ್ಸ್ಟ್ 8 ಬಾಲ್ 6 ಬಾಲ್ ಹಾಕ್ತಾ ಇದ್ದಾರೆ. ಈ ಬಾರಿ ಚೆಂಡು ಗಗನ್ ಹತ್ರಕ್ಕಿದೆ, ಏನ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಮತ್ತೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ ಇಲ್ಲಿ ಹಾಸನ್ MME ಡಿವಿಷನ್ ತಂಡದ ಆಟಗಾರರು. ಮುಂದಿನ ಪಂದ್ಯಾಟಕ್ಕಾಗಿ ಮೋಹನ್ ಅವರು ಬಹು ಸಂತಿಧ್ಯ ಮಾಡ್ತಾ ಇದ್ದಾರೆ. ಉತ್ತಮವಾದ ದಾಂಡುಗಾರಿಕೆ ಕಂಡು ಬಂತು ಉಗಾಂಡ ದರ್ಶನಿಂದ. ಉತ್ತಮವಾದ ರನ್ಗತಿಯತ್ತ ಸಾಕ್ತಾ ಇದೆ ಮೈಸೂರು ತಂಡ. ಇಲ್ಲಿ ಉತ್ತಮವಾದ ಹೊಡೆತ, ಉತ್ತಮವಾದ ದಾಂಡುಗಾರಿಕೆ ಕಂಡು ಬರ್ತಾ ಇದೆ. ಸಂತು 4 ರನ್ನ ಸೇರ್ಪಡೆ ಮಾಡಿದ್ರು ಅಂಕಪಟ್ಟಿಗೆ. ಹರ್ಷೋದ್ಗಾರನ ವ್ಯಕ್ತಪಡಿಸ್ತಾ ಇದ್ದಾರೆ ಮೈಸೂರು ತಂಡದ ಆಟಗಾರರು. 29ರಲ್ಲಿ ಮುಂದುವರಿತಾ ಇದೆ ಅಂಕಪಟ್ಟಿ. ಬೋಲ್ಡ್ ಒಂದು ಬಾಲ್ ಬೌಂಡ್ರಿನ ಬಿಟ್ಕೊಟ್ರು ಕೂಡ ಮತ್ತೆ ಬೋಲ್ಡ್ ಮಾಡಿದ್ರ ಮುಖಾನ ರಿವೆಂಜ್ ತಗೋತಾ ಇದ್ದಾರೆ ಮೋಹನ. ಬಹುಮುಖ ಪ್ರತಿಭೆ, ಸೀಸನ್ 2 ನ ಸ್ಟಾರ್ ಪ್ಲೇಯರ್ ಅಂತ ಹೇಳಿ ಕರೆಸ್ಕೊಳ್ತಾ ಇರುವಂತಹ ಮೈಸೂರು ತಂಡದ ಆಟಗಾರ ಅಂಕಣದ ಮಧ್ಯಭಾಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಇಲ್ಲಿ ಪ್ರಜ್ವಲ ಏನು ಉಜ್ವಲಿಸ್ತಾನೆ ಅಂತ ಹೇಳಿ ಅಂಕಣದ ಮಧ್ಯಭಾಗದಲ್ಲಿ ನೋಡ್ತೀವಿ ಕೂಡ. ಇಲ್ಲಿ ಉತ್ತಮವಾದ ದಾಂಡುಗಾರಿಕೆಯನ್ನು ಕಾಣಿಸುವಂತಹ ಪ್ರಜ್ವಲ ಅಂಕಣದ ಮಧ್ಯಭಾಗದಲ್ಲಿ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮ. ಓ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು ಫೀಲ್ಡಿಂಗ್ ನಲ್ಲಿ. ಕೊಂಚ ಕಲಿಬಲಿ ಮತ್ತೆ ತಂಡಕ್ಕೆ 1 2 ರನ್ನ ಸೇರ್ಪಡೆ ಆಯಿತು. ಈ ಮುಖಾಂತರ ತಂಡದ ಒಟ್ಟು ಮೊತ್ತ 32ರಲ್ಲಿ ಸಾಕ್ತಾ ಇದೆ ಮೈಸೂರು ತಂಡದ ಅಂಕಪಟ್ಟಿ. ಉತ್ತಮವಾದ ಚೇರಪ್ ಕೂಡ ಸಿಗ್ತಾ ಇದೆ ಮೈಸೂರು ತಂಡಕ್ಕೆ. ಇನ್ನೂ ಹೆಚ್ಚಿನ ಚೇರಪ್ ಬೇಕು ಅಂತೇಳಿ ಆಟಗಾರರು ಕೇಳ್ತಾ ಇದ್ದಾರೆ ಅಂಕಣದ ಮಧ್ಯಭಾಗದಿಂದ. ಕೂತಿರೋರು ಎದ್ರೆ ಸ್ವಲ್ಪ ಅವರಿಗೂ ಕೂಡ ಹುಮ್ಮಸ್ ಬರುತ್ತೆ ಮೈಸೂರು ತಂಡದ ಆಟಗಾರರು. ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ಅವರು ಕೂತಾ ಇದ್ದೀರಾ?
ಓ ಬಾರಿ ಉತ್ತಮವಾದ ರಿವರ್ಶಿಪ್ ನ ಮುಖೇನ ತಂಡಕ್ಕೆ ಒಂದು ರನ್ನ ಸೇರ್ಪಡೆ ಮಾಡಿದ್ರು ಪ್ರಜ್ವಲ. ಹಿಂಗೆಲ್ಲ ಹೇಳಿದ್ಮೇಲೆ ಆಡ್ಲೇಬೇಕು ದರ್ಶನ. ಉಗಾಂಡದಿಂದ ಬಂದಂತ ಪ್ಲೇಯರ್ಗೆ ಬಾಲ್ನ ಗತಿಯನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಉತ್ತಮವಾದ ಶೈಲಿಯಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನ ಕಿರಣ. ಉತ್ತಮವಾದ ಹೊಡ್ತಾ ಅಷ್ಟೇ ಉತ್ತಮ ಕ್ಷೇತ್ರಕ್ಷಣೆ ಕಂಡು ಬಂತು ಅಲ್ಲಿಂದ ದರ್ಶನಿಂದ. ತಂಡಕ್ಕೆ 2 ರನ್ನ ಸೇವ್ ಮಾಡಿ ಮುಖಾಂತರ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಈ ಮುಖೇನ ತಂಡಕ್ಕೆ 2 ರನ್ಗಳ ಸೇರ್ಪಡೆ ಕೂಡ ಆಯ್ತು. ಮುಂದಿನ ಪಂದ್ಯಾಟಕ್ಕಾಗಿ ನಾನು ಚಿಮಿಕೆಯಾಗಿ 2 ತಂಡದ ಕ್ಯಾಪ್ಟನ್ ವೇದಿಕೆ ಮುಂಭಾಗಕ್ಕೆ ಬರಬೇಕು ಆದಷ್ಟು ಬೇಗ. ವ್ಯತಿರಿಕ್ತ ರನ್ಗಳ ಸೇರ್ಪಡೆ ಜಾಸ್ತಿ ಆಯ್ತು ಹಾಸನ್ ತಂಡಕ್ಕೆ. ಉತ್ತಮವಾದ ಹೊಡ್ತಾ ಚೆಂಡು ಗಾಳಿಯಲ್ಲಿ ಅಷ್ಟೇ ಉತ್ತಮ ಕ್ಷೇತ್ರಕ್ಷಣೆ ಕಂಡುಬಂತು ದರ್ಶನ್ನಿಂದ. ರೋಚಿಗೆದ ರವಿ ಉತ್ತಮವಾದ ಯಾರ್ಕರ್ ಮಾತಾಡಿದ ಚೆಂಡು. ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 38. ಹಾಸನ್ ಡಿವಿಷನ್ ಎಂಎಂಯು ತಂಡ ಗೆಲ್ಲಕ್ಕೆ 39 ರನ್ಗಳ ಅವಶ್ಯಕತೆ ಇದೆ. 30 ಬಾಲಲ್ಲಿ ಹ್ಯಾಟ್ ಯಾರ್ದು ಅಂತ ತಗೊಂಡೋಗ್ಬೇಕು ಅಂಪೈರ್ ಹೇಳ್ತಾ ಇದ್ದಾರೆ. ಕಿರಣ್ ಅಂತ ಅನ್ಸುತ್ತೆ. ಆದಷ್ಟು ಬೇಗ ಅಂಕಣದ ಮಧ್ಯಭಾಗಕ್ಕೆ ಬರಬೇಕು. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಕೆಯಾಗಿ ಮೋಹನ ಮತ್ತೆ ಮಧು. ಮೋಹನ್ ಮತ್ತೆ ಮಧು ನಿಮಗೆ ಕೊನೆ ಕರೆ ಇದೀರಾ ಇಲ್ವಾ ಅಂತ ಹೇಳ್ಬೇಕು ನಮ್ಗೆ. ಸ್ಟೇಜ್ ಹಿಂದೆ ಬೇಡ, ಮುಂದೆ ಬನ್ನಿ. ಈ ಪಂದ್ಯಾಟ ಮುಗಿದ ನಂತರ ಎಲ್ಲ ಸ್ಟಾಫ್ಗಳ ಜೊತೆಗೆ ಒಂದು ಫೋಟೋ ಶೂಟ್ ಇರುತ್ತೆ. ಅದೇನು ಮೇಕಪ್ ಆಗಬೇಕು ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಂಡಿರಿ. ಅಡ್ವಾನ್ಸ್ ಆಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಎಲ್ರಿಗೂ. ನೀರನ್ನ ಜಾಸ್ತಿ ಯೂಸ್ ಮಾಡ್ಬಿಡಿ, ಬರಗಾಲ ಬಂದಿದೆ. ಏನೋ PF ಸರ್ ನಮಗೆ ಟಕ್ಕರ್ ಕೊಟ್ಬಿಟ್ಟಿದ್ರಲ್ಲ. ಒಂಚೂರು ಹೊಡೆದ್ವಿ ಅಷ್ಟೇ, ಚೂರೇ. ನೀನೊಬ್ಬನೇ ಜ್ಯೂಸ್ ಕುಡಿ, ಜ್ಯೂಸ್ ಖಾಲಿ ಇದೆ. ಇಲ್ಲಿ ಜ್ಯೂಸ್ನ ಕೊಡಬೇಕು ಯಾರು, ಮತ್ತೆ ಜ್ಯೂಸ್ ಕಂಪನಿಯವರು ಇಲ್ಲಿ ಬರಬೇಕು. ಕಾಯ್ತಾ ಇದೀವಿ ನಾವು. ಪ್ರೇಕ್ಷಕರು ಬಿಸಿಲಲ್ಲಿ ಸಾಯ್ತಾ ಇದ್ದಾರೆ. ಇಲ್ಲಿ ವೇದಿಕೆ ಬಳಿ ಜ್ಯೂಸ್ ಕೊಡ್ತಾ ಇದ್ದಾರೆ. ಎಲ್ಲ ತಂಡದ ಆಟಗಾರರು ಅಥವಾ ತಂಡದ ಮುಖ್ಯಸ್ಥರು ಬಂದು ಜ್ಯೂಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ಟಾಸ್ಗೆ ಬರ್ದೇ ಇರೋ ಕಾರಣ ಮುಂದಿನ ಪಂದ್ಯಾಟವನ್ನು ನಾವು ಕೈ ಬಿಡ್ತಾ ಇದ್ದೀವಿ. ಮಧು ಬಂದಿದ್ದಾನೆ, ಹಂಗಾಗಿ ಟೈಸ್ ಕಾಪಿಲಿ ಮೋಹನನ್ನ ಸ್ಕ್ರಾಚ್ ಮಾಡ್ತಾ ಇದ್ದೀವಿ. ಮಜ್ಜಿಗೆ ಆರ್ಡರ್ ಹಾಕಿಲ್ಲ, ಎಷ್ಟಿದಷ್ಟು ಕುಡಿ. ಏ ಮೋಹನ್ಗೆ ಇದು ಕೊನೆ ಕರೆ.
ಲಾಸ್ಟ್ ಮ್ಯಾಚ್ ನಾಕೌಟ್ದು. ಈ ಮುಖೇನ ಲಾಕ್ಔಟ್ನ ಪಂದ್ಯ ಲಾಸ್ಟ್ ಮ್ಯಾಚ್. ನೆಕ್ಸ್ಟ್ ಮೋಹನ್ ಇನ್ನು 5 ನಿಮಿಷಕ್ಕೆ ಬರಲಿಲ್ಲ ಅಂದರೆ ಬೆಂಗಳೂರು ಅರ್ಬನ್ ತಂಡವನ್ನು ಕ್ವಾಲಿಫೈ ಮಾಡ್ತಾ ಇದ್ದೀವಿ. ಈ ಮೋಹನ್ ಟೀಮ್ ಅವ್ರಿಗೆ ಹೆಂಗ್ ಹೊಡಿಬೇಕು ಗೊತ್ತಾ ಮುದು, ಬರೀ ಓವರ್ಸ್ಕೋಪ್ ಮಾಡ್ತಾರೆ ನಿನ್ನೆಯಿಂದ. ಪ್ರಥಮ ಓವರ್ನ ಎಸೆಯಲು ದರ್ಶನ. ಯಾವ ರೀತಿ ದರ್ಶನ ಬರುತ್ತೆ ಕಿರಣನ ಮೇಲೆ ಅಂತೇಳಿ ಕಾದ್ ನೋಡ್ತಾ ಇದ್ದಾರೆ ಪ್ರೇಕ್ಷಕರಲ್ಲಿ. ಉಗಾಂಡದಿಂದ ಬಂದಂತ ಬೌಲರ್ ದರ್ಶನ. ಮೈಸೂರು ತಂಡದ ಆಟಗಾರರು ಚೇರಪ್ ಮಾಡಬೇಕು ತಮ್ಮದ ಆಟಗಾರರಿಗೆ. ಇದು ಮೈಕ್ ಅಲ್ಲಿವರೆಗೂ ಬರುತ್ತಾ? ಉತ್ತಮವಾದ ಕ್ಷೇತ್ರ ರಕ್ಷಣೆ ಸಜ್ಜು ಮಾಡ್ತಾ ಇದ್ದಾನೆ ನಿತೀಶ. ವಾರ್ನಿಂಗ್ ನ ಮುಖೇನ ಕಿರಣ, ಲೆಫ್ಟಿ ಕಿರಣ. ಮೈಕ್ ಬರ್ತದ ನೋಡ್ತಾ ಇದ್ದೀನಿ. ಉತ್ತಮವಾದ ಹೊಡೆತ. ಚೆಂಡು ಗಾಳಿಯಲ್ಲಿ ಹೋಗಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ತಂಡಕ್ಕೆ 6 ರನ್ಗಳ ಸೇರ್ಪಡೆ ಕೂಡ ಆಗ್ತಾ ಇದೆ ಈ ಮುಖೇನ. ಉತ್ತಮವಾದ ದಂಡುಗಾರಿಕೆಯನ್ನು ತೋರ್ಪಡಿಸ್ತಾ ಇರುವ ಕಿರಣ ಹಾಸನ ತಂಡಕ್ಕೆ ಬಹುಮುಖ್ಯವಾದ ಆಸರೆ ಅಂತ ಬ್ಯಾಟ್ಸ್ಮನ್ ಕೂಡ ಆಗಿರ್ತಾರೆ ಇಲ್ಲಿ. ಸಪೋರ್ಟ್ ಮಾಡಿ ಎಲ್ಲ ಕೂತ್ಕೊಂಡಿರ್ತಾರೆ, ಹೋಗಿ ಮಾಡ್ತೀನಿ ನಿಮ್ಗೆಲ್ಲ. ರವಿಯ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಮೈಸೂರು ತಂಡ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಕೂಡ ಉತ್ತಮವಾದ ತಿರುಗೇಟನ್ನು ನೀಡ್ತಾ ಇದ್ದಾನೆ ಕಿರಣ. ಈ ಬಾರಿ ಔಟ್ ಎಂಬ ನಿರ್ಣಯವನ್ನು ತೀರ್ಪುಗಾರರು ನೀಡ್ತಾ ಇದ್ದಾರೆ. ಉತ್ತಮವಾದ ಎಸಗಾರಿಕೆ ಕಂಡುಬಂತು ದರ್ಶನ್ರಿಂದ. ಈ ಮೈಸೂರು ತಂಡದ ಅಭಿಮಾನಿಗಳಲ್ಲಿ ಎನರ್ಜಿಯ ಕೊರತೆ ಇದೆ. ಯಾವುದೇ ರೀತಿಯಾದ ಎನರ್ಜಿ ಕಾಣಿಸ್ತಾ ಇಲ್ಲ. ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ರವಿಯ ಮುಖಭಾವದಲ್ಲಿ ಪ್ರಥಮ ಎಸೆದಲ್ಲಿ ಉತ್ತಮವಾದ ದಾಂಡವರಿಕೆಯನ್ನು ನಡೆಸಿದ್ರು ಕೂಡ ಎರಡನೇ ಎಸೆದಲ್ಲಿ ದರ್ಶನ್ ಉತ್ತಮವಾದ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಈ ಮುಖಾಂತರ ಬೈತಾ ಇದ್ದಾರೆ ರವಿ ಇಲ್ಲಿ ಅವ್ರ ತಂಡಕ್ಕೆ. ಆದ್ರೂ ಕೂಡ ಅವ್ರ ಮಾತು ಕೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಮೋಹನ ಅಂಕನ ಮಧ್ಯಭಾಗಕ್ಕೆ ಮುಂದಿನ ಪಂದ್ಯಾಟದ ನೋಬಾಲ್ ಎಂಬ ನಿರ್ಣಯ ತೀರ್ಪುಗಾರರಿಂದ ಬರ್ತಾ ಇದೆ. ಈ ಮುಖೇನ ಫ್ರೀ ಹಿಟ್ ನ ಲಾಭ ಕೂಡ ಸಿಗ್ತಾ ಇದೆ ಹಾಸನ ಎಂಎಂಇ ಡಿವಿಷನ್ ತಂಡಕ್ಕೆ. ಮತ್ತೊಂದು ವೈಡ್ ಮಾದರಿಯ ಚೆಂಡು ಪುಕ್ಕಟ್ಟೆ ರನ್ಗಳನ್ನ ಬಿಟ್ಕೊಡ್ತಾ ಇದ್ದಾನೆ ದರ್ಶನ. ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಸಂತು ಹೇಳ್ತಾ ಇದ್ದಾನೆ. ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ ಆಗ್ತಾ ಇದೆ. ಉತ್ತಮ ಲಯದಲ್ಲಿ ಬೌಲಿಂಗ್ ನ ಮಾಡ್ತಾ ಇದ್ದಾನೆ ದರ್ಶನ. ಹಾಸನ್ ಎಂಎಂಇ ಡಿವಿಷನ್ ತಂಡದ ಕ್ಯಾಪ್ಟನ್ ಮಂಜು ತಲೆಯಲ್ಲೆಲ್ಲ ಬಾಲ್ ಹೊಡಿತಾ ಇದ್ದಾನೆ. ಲೆಗ್ ಬಾಯ್ ನ ಮುಖೇನ ಡಾಟಾ ಡೆಲಿವರಿನ ಸೇರ್ತಾ ಇದೆ ಅಂಕಪಟ್ಟಿ. ಓವರ್ ಮುಕ್ತಾಯ ಆಗಿದೆ. ನೆಕ್ಸ್ಟ್ ರೆಡಿ ಆಗಿದ್ದೀರಾ? ಇಲ್ಲ, ಇಲ್ಲಿಗೆ ಮೈಕ್ ಬರ್ತಾ ಇಲ್ಲ. ಚೂರು ಹಿಂದಕ್ಕೆ ಹೋಗಿ. ಹಂಗೆ ರವಿ ಬೈತವ್ರಲ್ಲಿ ಹಿಂದ್ಗಡೆಗೆ ಹೋಗಿ ಮುಂದ್ಗಡೆಗೆ.
ಬಿಸಿಲು ಬತ್ತೈತೆ. ಟಾಸ್ ವಿನ್ ಆಗಿರುವಂತ ಬೆಂಗಳೂರು ಅರ್ಬನ್ ತಂಡ ಏನ್ ನಿರ್ಣಯನ ತಿಳಿಸ್ಕೊಡ್ಬೇಕು ಆದಷ್ಟು ಬೇಗ. ನಿತೀಶ ಅರ್ಬನ್ ತಂಡದವರು ಬೌಲಿಂಗ್ ಆಯ್ಕೆ ಮಾಡಿದ್ದಾರೆ. ಉತ್ತಮವಾದ ಹೊಡೆತ ಮೋಹನ್ ರಿಂದ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕಂಡು ಬಂತು ಅಲ್ಲಿನ ಕ್ಷೇತ್ರ ರಕ್ಷಕನಿಂದ. ರವಿ ಅವರು ಭಾಗದಲ್ಲಿ ಗಾಳಿ ಆಗ್ತಾ ಇದ್ದಾನೆ. ಆಚೆಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬಂತು. ಸಂತೋಷವಾಗಿ ಪಾಲಿಡ್ತಿದ್ದಾನೆ. ಈ ಮುಖೇನ ಮೈಸೂರು ರವಿ ತಂಡದ ಮುಖದಲ್ಲಿ ಸಂತೋಷ ಭಾವ ಕೂಡ ಮೂಡ್ ಬರ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇಲ್ಲ ಅಂತೇಳಿ ರವಿ ಹೇಳ್ತಾ ಇದ್ದಾರೆ. ಅದೇನ್ ಕಾಣಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಭಿಮಾನಿಗಳು ಚೇರಪ್ ಮಾಡ್ಕೊಡ್ಬೇಕು ರವಿಗೆ. ಮುಂದಿನ ಬ್ಯಾಟ್ಸ್ಮನ್ ಆಗಿ ರಾಮಚಂದ್ರ ಸಾಗರ ಪರಿಸರದ ಹೆಸರಾಂತ ಆಟಗಾರ ರಾಮಚಂದ್ರ ಉತ್ತಮವಾದ ಹೊರತ ಮತ್ತೊಂದು ಕ್ಯಾಚ್ ಆಗುವ ಸಾಧ್ಯತೆ. ಉತ್ತಮ ಕ್ಷೇತ್ರ ರಕ್ಷಣೆ ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಕೊಂಚ ಎಡವಿದ್ರಿಂದ ತಂಡಕ್ಕೆ 4 ರನ್ನ ಬಿಟ್ಕೊಡ್ತಾ ಇದ್ದಾರೆ. ಸಂತೂರ್ ಇರೋ ಕಡೆ ಆರೋಗ್ಯ ಇರುತ್ತೆ, ಬಾಲ್ ಹಿಡಿತಾ ಇಲ್ಲ ಅವರು. ಕೊಂಚ ಗಲಿಬಿಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ರವಿ, ಬೇಜಾರು ಮಾಡ್ಕೋಬಾರ್ದಂತೆ. ಈ ಮುಖೇನ ತಂಡದ ಒಟ್ಟು ಮೊತ್ತ ನೀವು ಓವರ್ ಮುಗಿದ ತಕ್ಷಣ ಹತ್ರ ಮೈಕ್ ಇತ್ತಾನೆ ರನ್ ಹೇಳ್ಬೇಕು ನೀನು. ನಾವು ಬರೀ ಸುಮ್ಮನೆ ವಾಕಿ ಟಾಕಿ ಥರ ಚಮಕ್ ಕೊಡೋದು. ನಮಗಿಲ್ಲಿ ಕೊಡ್ಲಾ ಕೂತ್ಕೊಂಡು ಅವಾಗ ಬಿಡ್ತೀನ ನೋಡಿ ಎಲ್ರಿಗೂ. ಬೌಲರ್ನೇ ಪ್ರಸನ್ನ. ರವಿ ಬತ್ತಳಿಕೆ ಮತ್ತೊಂದು ಅಸ್ತ್ರ ಅಂತಾನೆ ಹೇಳ್ಬೋದು ಪ್ರಸನ್ನನ. ತಂಡದ ಒಟ್ಟು ರನ್ ಹೇಳಸಿನ ತಂಡದ ಮೊತ್ತ 14. ಪುತ್ರ ಶಕೆ ಅದಕ್ಕೆ ಓಡಾಡ್ತಿದ್ದೀನಿ. ಬಾಯಿ ಕೊಡ್ಸ್ಬಿಟ್ಟಿದಾರಲ್ಲ ಮರ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡುಬಂತು ನಿತೇಶ್ನಿಂದ. ನಿತೇಶ್ಗೆ ಮಾತ್ರ ಎಕ್ಸ್ಟ್ರಾ ಟ್ರೈನಿಂಗ್ ಕೊಟ್ಟಂಗೆ ಕಾಣ್ತಾ ಇದೆ ರವಿ ರಾತ್ರಿ.
ಸಂತೋಷನ ಬ್ಯಾಕಪ್ ಮಾತ್ರ ಸೂಪರ್ ಆಗಿದೆ. ಎಲ್ಲೆಲ್ಲೂ ಸಂತೋಷ. ಚೇಂಜ್ ಇತ್ತು. ಮುಂದೆ ಓವರ್ 2 ಓವರ್ 2 ಬೇಡ 3 ಬೌಲರ್ ಹಾಕ್ಬೋದು. ನೀವು ನೋಡಿದಂಗೆ ನಾವು ಅದಕ್ಕೆ ಅವನ ಬ್ಯಾಕಪ್ ಯಾರು ಮೈಸೂರು ಟೀಮ್ ಅವ್ರು ಕಿರ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ರವಿ ತಂಡದವರು. ಹಾಂ ಓ ಅಂತ ಓ ತಂಡದ ಮೊತ್ತ 19. ಗೇಟ್ ತೆಗೆ ಕೇಳ್ಬೇಡ್ರು. ಆ ಬ್ಯಾನರ್ ಬಿದ್ಬಿಟ್ಟೈತಲ್ಲ ಸರಿ ಮಾಡ್ಲಿಲ್ಲ. ಏಯ್ ಫಕೀರಾ ಹೋಗಿ ಬೇಗ. ವೈಡ್ ಒಂದು 100 ಜನ ಕರ್ಕೊಂಡು ಹೋಗ. ಮತ್ತೊಂದು ವೈಡ್. ಯಾರಿದು? ಪ್ರಜ್ವಲ. ನೆಕ್ಸ್ಟ್ ಸೀಸನ್ ರೆಡಿ ಆಗ್ತಾ ಇದ್ದ. ನಾನು ಉತ್ತಮವಾದ ಹೊಡ್ತ 2. ನಿಮಗೆ ಟೈಟ್ ಆಯ್ತಲ್ಲ ಈಗ. ನಾವೇನೋ ಬಿಡೋಣ ಅಂತ ಅನ್ಕೊಂಡಿದ್ವಿ, ನೀವು ನಮ್ಗೆ ತಿಕ್ಕವರ್ಸ್ಬಿಟ್ರಲ್ಲ. ಇಲ್ಲಿ ನಾವು ಹಂಗೆ ಅನ್ಕೊಂಬಂದು ಇಲ್ಲಿ ಬಂದ ತಕ್ಷಣ ಎಲ್ಲ ರನ್ ಔಟ್. ಫಿಕ್ಸ್ ಆಗಿದ್ದಾರೆ ಅಂತ ಅನ್ಕೊಂಬಿಡು. ಮೋಹನ ಬಂದ ತಕ್ಷಣ ಹೇಳ್ತಾರೆ ನೀವು ಫಿಕ್ಸ್ ಆಗಂಗಿಲ್ಲ. ಸೋತ್ ಗೆದ್ಬಿಟ್ಟಿದ್ರೆ ಅದನ್ನೇ ಹೇಳೋರು. Four. ಇಲ್ಲ ಬ್ಯಾಟ್ ಕೊಯ್ಯು ಕಾಲು ತಾಕಿದ್ರೆ ಕೀಪರ್ ಹೋಗಿದ್ರೆ ಸಾಕಿತ್ತಲ್ಲ ಬಾಲು. ಸ್ಕೋರ್ ಏ ಸೀನಾ 27. ನೋ ಬಾಲ್. ಫ್ರೀಡ್ನ ಮುಖೇನ ಮತ್ತೊಂದು ಬುಕೆಟ್ ವ್ಯವಸ್ಥೆ ಸಿಗ್ತಾ ಇದೆ ದರ್ಶನ್ಗೆ. ಮತ್ತೊಂದು ವೈಡು. ನಾವೆಷ್ಟು ವೈಡ್ ಹಾಕಿ ಡಾಕ್ಟರ್ ನಿಮಗೆ. ದೇವ್ರಿ 7 ವೈಡು ಮಾಡ್ಬೋದು, ಏನು ತೊಂದರೆ. ಫ್ರೀಟ್ ಬಾಲ್ ಆಗಿರೋದ್ರಿಂದ ಯಾವುದೇ ರೀತಿ ಔಟ್ ಇರೋದಿಲ್ಲ. ಇದು ರನ್ಔಟ್ ಮಾತ್ರ ಇರುತ್ತೆ ಫ್ರೀಟ್ ಬಾಲಿಗೆ. ಏ ಇವನ್ ಎಲ್ಲಿಂದ ಕರ್ಕೊಂಬಂದ್ರ? ರವಿ ಸರ್ ಪ್ಲೇಯರ್ ಅಂತಾನೆ ಹೆಸರುವಾಸಿ ಆಗಿರುವಂತ ಪ್ರಜ್ವಲ್ಲ ನೆಕ್ಸ್ಟ್ ಸೀಸನ್ ರೆಡಿ ಆಗ್ತಾ ಇರೋದವನು, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಆದ್ರೂ ಈ ಟೂರ್ನಿ ಉದ್ದಕ್ಕೂ ಮೈಸೂರು ತಂಡ ಆದಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಅಭಿಮಾನಿಗಳಿಗೆ. ಇದೇ ರೀತಿಯಾದ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತೇಳಿ ನಾವು ರವಿ ತಂಡದವ್ರಿಗೆ ಕೂಡ ಕೇಳ್ತಾ ಇದ್ದೀವಿ. ಉತ್ತಮವಾಗಿ ಹೊಡೆದ್ರು, ಗಾಳಿಯಲ್ಲಿ ಹೋಗ್ತಾ ಇದೆ ಚೆಂಡು, ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಅಯ್ಯೋ, ಫೀಲ್ಡರ್ ಬಿದ್ದು ಎದ್ದು ತಮ್ಮ ತಂಡಕ್ಕೋಸ್ಕರ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಈ ಬೌಲರ್ಗಳು ಹಾಕೊಡ್ತಾ ಇದ್ದಾರೆ.
32. ಎಷ್ಟು ಬೇಕು? ಕೊನೆಯ 6 ಎಸೆತಕ್ಕೆ 6 ರನ್ಗಳ ಗುರಿ ಇದೆ ಈ ಮುಂದೆ. ಎರಡೂ ತಂಡದ ಮುಂದೆ ವಿಜಯಲಕ್ಷ್ಮಿ ಕುಣಿದಾಡ್ತಾ ಇದ್ದಾಳೆ. ಯಾರು ಕೈ ಸೇರ್ತಾಳೆ ವಿಜಯಲಕ್ಷ್ಮಿ ಅಂತೇಳಿ ಅಭಿಮಾನಿಗಳು ಮತ್ತು ಮೈಸೂರು ತಂಡದ ಆಟಗಾರರು ಹಾಗೂ ಹಾಸನ್ ಡಿವಿಷನ್ ತಂಡದ ಆಟಗಾರರು ಕಾಯ್ತಾ ಇದ್ದಾರೆ. ಇಲ್ಲಿ ಮುಖೇನ ವಿಜಯಲಕ್ಷ್ಮಿ ಯಾರ ಕೋಳನ್ನ ಸೇರ್ತಾ ಇದ್ದಾಳೆ ಮಾಲೆಯನ್ನ ಹಿಡ್ಕೊಂಡು ಅಂತೇಳಿ ಅಭಿಮಾನಿಗಳು ಕೂಡ ಕರೆ. ಮುಂದಿನ ಪಂದ್ಯಾಟಕ್ಕೆ 2 ತಂಡದ ಆಟಗಾರರು. ಲೀಗ್ ಹಂತದ ಕೊನೆಯ ಪಂದ್ಯ. ಲೀಗ್ ಮುಗಿಸ್ಕೊಂಡೆ ಫೋಟೋ ಶೂಟ್ ಮಾಡಿ ಹೊಡೆದ್ಬಿಟ್ಟಿದ್ದಲ್ಲ ನಮಗೆ. ನಾವು ನಿಂಗೆ ಪ್ರಿಪೇರ್ ಆಗಿ ಬಂದಿದ್ದು, ರೋಹನ್ ಹೊಡೆದ್ಬಿಟ್ಟ. ವೆರಿ ಗುಡ್. ಕ್ಲೀನಿಂಗ್ ತಂಡವರು ಆದಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಮುಂದೆ ಏನು ಕೂಡ ಇಲ್ಲ. ಇಲ್ಲಿ ಮೋನ ಕ್ಯಾಪ್ ಹಾಕಿ ಗ್ಲಾಸ್ ಹಾಕಿ ಬಂದಿದ್ದಾನೆ ಅಂದ್ರೆ ಏನೋ ಒಂದು ಇದೆ ಅಂತ ಅರ್ಥ. ಯಾರು 2 ಓವರ್ ಮಾಡಿಲ್ಲ. ಫೀಲ್ಡಿಗಳಿಲ್ಲ ಅನ್ನೋದೇ ಬೇಜಾರು ನಮಗೆ. ದರ್ಶನ್ ಮಾಡಿರೋದು 2 ಓವರ್ ಅವಕಾಶ ಇದೆಯಲ್ಲ. ಎನರ್ಜಿ ಕೊಟ್ಟಿದ್ದಾರೆ ನೈಟ್ ಅವರು. ಮೋಹನ್ ಆಯ್ತು ಮಿನಿಮಮ್ ಒಂದು 10,000 ಖರ್ಚು ಮಾಡಿ ಅವ್ರ ತಂಡಕ್ಕೆ ಹುರಿದುಂಬಿಸಿದ್ದಾರೆ. 6 ಬಾಲ್ಗೆ 6 ರನ್ ಬೇಕು. ಉಗಾಂಡ ದರ್ಶನ ಉತ್ತಮವಾದ ಸ್ಥಾನ ಹೆಸರು ಕೂಡ ಉತ್ತಮವಾದ ಸಿಂಗಲ್ನ ತಂದುಕೊಟ್ರು ನಾಗೇಶ್ವರ. ಕ್ರಿಕೆಟ್ಗೆ ವಯಸ್ಸಿನ ಮಿತಿ ಇಲ್ಲ ಅಂತೇಳಿ ನಾಗೇಶ್ವರ ಅವರು ತೋರಿಸ್ಕೊಡ್ತಾ ಇದ್ದಾರೆ. 5 ಎಸೆತ 5 ರನ್ನು. ನಮಗೆ ನೆಮ್ಮದಿ ಇಲ್ಲ. ಆ ಗೆಲುವು ನೆಮ್ಮದಿ ಇಲ್ಲ ನಮಗೆ. ಉತ್ತಮವಾದ ಎಸೆಗಾರಿಕೆ ದರ್ಶನ್ರಿಂದ. ವಿಜಯಲಕ್ಷ್ಮಿ ಮೈಸೂರು ರವಿ ತಂಡದ ಪಾಲಾಗೋಕೆ ಕಾಯ್ತಾ ಇರಬೇಕು ಅಂತ ಅನ್ಸುತ್ತೆ. 4 ಬಾಲ್ 5 ರನ್. ಟಾಪ್ ಏಜ್ ಆಗಿ ತಂಡಕ್ಕೆ 1 ರನ್ ಸೇರ್ಪಡೆ. 2 ರನ್ ಸೇರ್ಪಡೆ ಕೂಡ ಆಯ್ತು ಅಂತ ಅನ್ಕೋತೀನಿ. ಸ್ಟ್ರೈಟ್ ಹಿಟ್ ನ ಮುಖೇನ ಔಟ್ ಎಂಬ ನಿರ್ಣಯವನ್ನು ತೀರ್ಪುಗಾರರು ನೀಡ್ತಾ ಇದ್ದಾರೆ. 2 ರನ್ ಕದಿಯೋಕೆ ಹೋಗಿ ಔಟ್ ಆಗಿ ಮೇಲ್ಗಲ್ಗೆ ಮಾಡ್ತಾ ಇದ್ದಾರೆ ದರ್ಶನ. ಅದಕ್ಕೆ ಯಾರು ಗೆಲ್ಬೇಕು? ಮೈಸೂರಲ್ಲ. 3 ಬಾಲ್ಗೆ 4 ರನ್ ಬೇಕು. ಇಲ್ಲಿ ಸ್ಟೇಜಲ್ಲಿ ಕೂತ್ಕೊಂಡು ಬೋಲ್ಡ್. ಕೇಳೋಣ ಇವತ್ತೇನು ಎಷ್ಟು ರನ್ ಬೇಕಾ? ಸಿನಾ ರನ್ ಎಷ್ಟು ಬೇಕಾ? 2ಕ್ಕೆ 4. ಎಲ್ಲರೂ ಒಂದು ತಾಕ್ಸ್ರು. ಇಲ್ಲ ಅಂದ್ರೆ PH ನೀವು ಹೊಡ್ಕೊಂಡು ಸಾಯ್ಬೇಕಷ್ಟೇ. ಮತ್ತೆ ಹೊಡ್ಕೊಂಡು ಸಾಯ್ಬೇಕು. ಕೋಲ್ಡ್ ವಾಟರ್ ಇಲ್ಲಿ ಸಿಗಲ್ಲ ನಮ್ಮ ಮುಂದೆ. ಬಾರಲ್ಲಿ ಎಲ್ಲ ಒಂದು ಕಡೆ. ಹಬ್ಬ ಹಿಡ್ದ ಮ್ಯಾಚ್ ಬಿಡು. ಉತ್ತಮವಾದ ಎಸೆಗಾರಿಕೆ. ಕೊನೆ ಪಂದ್ಯದಲ್ಲಿ ಹುಸಿ ಮಾಡಲಿಲ್ಲ ಉಗಾಂಡ ದರ್ಶನ ರವಿದ ನಂಬಿಕೆನ. ತಾವು ಮನೆಗೆ ಹೋಗೋದ್ರ ಜೊತೆಗೆ ಇನ್ನೊಂದು ತಂಡನ ತಗೊಂಡು ಹೋಗೋಕೆ ಕಾಣ್ತಾ ಇದ್ದಾರೆ ರವಿ. ಬೋಲ್ಡ್. ಈ ಮುಖೇನ ಮೈಸೂರು ತಂಡ ಪ್ರಥಮ ಜವಾಬ್ದಾರಿಯನ್ನು ಬಾರಿಸ್ತು. ಕೈಯಲ್ಲಿದ್ದ ಪಂದ್ಯವನ್ನು ಕೈ ಚೆಲ್ಲಿದ ಹಾಸನ್ ಎಂಎಂಯು ತಂಡ ಸೋತು ಮತ್ತೊಮ್ಮೆ ಫೈಟ್ ಮಾಡಲು ವಾಪಸ್ ಬರ್ತಾ ಇದ್ದಾರೆ. ಉತ್ತಮವಾದ ಲಯಕ್ಕೆ ಮಾಡಿದ ದರ್ಶನ ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಆಗಿರ್ತಾರೆ. ಅಂತೂ ಕೊನೆಗೆ ಒಂದು ಗೆಲುವು ಸಿಕ್ತು ಅಂತ ರವಿ ಖುಷಿಯಾಗಿ ಮೈಸೂರು ಓಡಕ್ ಪ್ಲಾನ್ ಆದ್ರು. ಉತ್ತಮವಾದ ಫೀಲ್ಡಿಂಗ್ ಮಾಡಿರುವಂತಹ ಸಂತು ಕೂಡ ಈ ಮ್ಯಾಚಿನ ಪಂದ್ಯದ ಪ್ರಮುಖ ರಿವಾರಿ ಆಗ್ತಾರೆ. ನಿಮ್ಗೇನು ಗಿಫ್ಟ್ ಇಲ್ಲ ಅಂದ್ರೆ ಒಂದು ಜ್ಯೂಸ್ ಕೊಡ್ತೀವಿ ಬನ್ನಿ.
ಈ ಪಂದ್ಯ ಪುರುಷೋತ್ತಮನ ದರ್ಶನ ಪಡ್ಕೋತಾ ಇದ್ದಾನೆ. ಕೊನೆಯ 6 ಎಸೆತವನ್ನು 1 ರನ್ಗೆ ಬಿಟ್ಕೊಟ್ಟು ಪಂದ್ಯವನ್ನು ಮೈಸೂರಿಗೆ ಕೈಗೆ ಹಾಕಿ ಹಾಸನ್ ಎಂಎಂಯು ತಂಡಕ್ಕೆ ಚಿಂತಾಜನಕ ಸ್ಥಿತಿ ಕಳಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕೆ ಆದಷ್ಟು ಬೇಗ ಅಂಕಣದ ಮಧ್ಯಭಾಗಕ್ಕೆ ಯಾವ ತಂಡ ಫೀಲ್ಡಿಂಗ್ ನ ತಗೊಂಡಿದೆ ಆದಷ್ಟು ಬೇಗ ಬರಬೇಕು. ಕೊಡಿ ಒಳ್ಳೆ ಬೌಲಿಂಗ್ ಆಗ್ತದೆ. ಇದನ್ನೇ ಒಂದು 2 ಮ್ಯಾಚ್ ಅಲ್ಲಿ ಹಾಕ್ಬಿಟ್ಟಿದ್ರೆ ಖುಷಿ ಆಗ್ಬಿಟ್ರು ಸಚಿನ್ ಡಾಕ್ಟ್ರು. ಮತ್ ನೀವ್ರು ಹೊಡ್ಕೋಬೇಕಲ್ಲ. ಮೋಹನ್ ಅಂಕಣ ಮಧ್ಯಭಾಗ ತೆಳ್ತಾ ಇದ್ದಾರೆ. ಇಲ್ಲಿ ಹೋಗ್ತಾ ಇಲ್ಲ ಅಂತ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ. ಮೋಹನ್ ಅಂಕಣದ ಮಧ್ಯಭಾಗಕ್ಕೆ ನೋಡ್ಬೇಕು ಅಂತೇಳಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಗ್ತಾ ಇದ್ದಾರೆ. ರಾತ್ರಿ 10,000 ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತೇಳಿ ಈಗ ನೋಡ್ತಾ ಇದೀವಿ ನಾವು.